A man wants to cut 3 lengths from a single piece of board of length 91 centimeter. ಒಂದು ಲೆಂತ್ ಆಫ್ ಬೋರ್ಡ್ ಇದೆಯಂತೆ ಅಂತ ಹೇಳ್ತು ಅಂದರೆ ಬೋರ್ಡ್ ಇದೆ ಬೇಸಿಕಲಿ. ಅದನ್ನು 3 ಭಾಗ ಮಾಡಬೇಕು. ಹೇಗಿರಬೇಕು? ಸೆಕೆಂಡ್ ಲೆಂತ್ ಇಸ್ ಟು ಬಿ 9 centimeter ಲಾಂಗರ್ ದೆನ್ ದ ಶಾರ್ಟೆಸ್ಟ್ ಒನ್ ಅಲ್ವಾ? ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟು ಲಾಂಗರ್ ಅಂತ ಹೇಳಿದ್ರೇನೋ 3+ ಅಂತ ಹೇಳಿ. ದ ಥರ್ಡ್ ಲೆಂತ್ ಇಸ್ ಟು ಬಿ ಟ್ವೈಸ್ ಆ್ಯಸ್ ಲಾಂಗ್ ಆ್ಯಸ್ ದ ಶಾರ್ಟೆಸ್ಟ್ ಒನ್. ಟ್ವೈಸ್ ಅಂತ ಹೇಳಿದ್ರೆ 2 ಇಂಟು ಅಲ್ವಾ? ವಾಟ್ ಆರ್ ದ ಪಾಸಿಬಲ್ ಲೆಂತ್ಸ್ ಆಫ್ ದ ಶಾರ್ಟೆಸ್ಟ್ ಬೋರ್ಡ್ ಇಫ್ ದ ಥರ್ಡ್ ಲೆಂತ್ ಇಸ್, ಮತ್ತೊಂದು ಕಂಡೀಷನ್ ಇದೆ ಇಲ್ಲಿ. ಏನು ಕಂಡುಹಿಡಬೇಕು ನಾವು? ಶಾರ್ಟೆಸ್ಟ್ ಬೋರ್ಡಿನ ಲೆಂತ್ ಕಂಡುಹಿಡಬೇಕು. ಇನ್ನೊಂದು ಕಂಡೀಷನ್ ಇದೆ, ಇಫ್ ದ ಥರ್ಡ್ ಪೀಸ್ ಇಸ್ ಟು ಬಿ ಅಟ್ಲೀಸ್ಟ್ 5 centimeter ಲಾಂಗರ್ ದೆನ್ ದ ಸೆಕೆಂಡ್. ಸೊ ಇದು ಚಿತ್ರ ಬಿಡಿಸ್ತಾನೆ ಅರ್ಥ ಆಗೋದು. ಸೊ ಚಿತ್ರ ಬಿಡಿಸೋಣ. ಇದು ನಿಮ್ಮ ಶಾರ್ಟೆಸ್ಟ್ ಬೋರ್ಡ್ ಅಂದ್ಕೊಳ್ಳಿ. ಒಂದು ಮೀಡಿಯಮ್ ಈ ರೀತಿಯಲ್ಲಿದೆ. ಲಾಂಗೆಸ್ಟ್ ಬಂದು ಇದು, ಸರಿನಾ? ಸೊ ಇವಾಗ ಇದನ್ನು ಎಕ್ಸ್ ಅಂತ ತೊಗೊಂತು ಅಂತ ಹೇಳಿದ್ರೆ ಟೋಟಲ್ ಬಂದು 91 centimeter ಅಂತೆ. ಇನ್ನೊಂದ್ಸತಿ ಓದೋಣ. ದ ಸೆಕೆಂಡ್ ಲೆಂತ್ ಇಸ್ ಟು ಬಿ 3 centimeter ಲಾಂಗರ್ ದೆನ್ ದ ಶಾರ್ಟೆಸ್ಟ್ ಒನ್. ಇದು 3 centimeter ಲಾಂಗರ್. And the third length is to be twice as long as the shortest one. Twice as long as the shortest one. ಕರೆಕ್ಟಾ? ಅಷ್ಟೇ ಕಂಡ್ರು. ಸೊ ಇವಾಗ ಇನ್ಫಾರ್ಮೇಷನ್ನ ಒಂದೊಂದಾಗೇ ಬರ್ಕೊಂಡು ಮುಂದುವರಿಬೇಕು. ಸೊ ಲೆಟ್ ದ ಶಾರ್ಟೆಸ್ಟ್ ಬೋರ್ಡ್ ಲೆಂತ್ ಬಿ ಡಿನೋಟೆಡ್ ಬೈ ಎಕ್ಸ್ ಸೆಂಟಿಮೀಟರ್. ಅದು ನಮ್ಮ ವೇರಿಯಬಲು. ಇವಾಗ ಏನೇನು ಕೊಟ್ಟಿದ್ದಾರೆ? ಗಿವನಲ್ಲಿ ವಿ ಹ್ಯಾವ್ ಸಮ್ ಆಫ್ ಆಲ್ ಬೋರ್ಡ್ಸ್ ಇಸ್ ಟು ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 91 centimeter ಅಲ್ವಾ? ಯಾಕಂತ ಹೇಳಿದ್ರೆ ಇರೋದಷ್ಟು, ಅದರಿಂದ ಹೆಚ್ಚು ನೀವು ಮರ ತನ್ನಿ ಅಂತ ಹೇಳಿದ್ರೆ ಅದಂಗೆ ತರೋಕ್ಕಾಗುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಲೆಸ್ ದೆನ್ 91 centimeter. ಅದು ಬಿಡ್ತು ಅಂದರೆ ಲಾಸ್ಟ್ ಕಂಡೀಷನ್ ಇದೆ ನೋಡಿ. ಇದು ಥರ್ಡ್ ಪೀಸ್ ಅಂದರೆ ಇದು ಇಸ್ ಟು ಬಿ ಅಟ್ಲೀಸ್ಟ್ ಅಂತ ಹೇಳಿದ್ರೇನೋ ಗ್ರೇಟರ್ ದೆನ್ ಈಕ್ವಲ್ ಟು. ಥರ್ಡ್ ಪೀಸ್ ಇಸ್ ಅಟ್ಲೀಸ್ಟ್ 5 centimeter ಲಾಂಗರ್ ದೆನ್ ದ ಶಾರ್ಟೆಸ್ಟ್ ಒನ್. ಅಲ್ಲಲ್ಲ, ಶಾರ್ಟೆಸ್ಟ್ ಒನ್ ಅಲ್ಲ, ಸೆಕೆಂಡ್ ಒನ್ ಏನಿದೆ? ಸೆಕೆಂಡ್ ಒನ್ ಇದು. ಸೊ x+3 ಅಷ್ಟೇ. ಸರಿ ನೋಡುಗ್ರ. So now the working. So working ಏನಿದೆ? ಮೊದಲೇದಾಗಿ the sum of all the boards to be less than or equal to 91. ಸೊ ಇಲ್ಲೇನು ಎಲಿಮಿನೇಟ್ ಮಾಡಬೇಕು? 3ನ ಎಲಿಮಿನೇಟ್ ಮಾಡಬೇಕು. ಯು ಗೋಣ ಸಬ್ಟ್ರಾಕ್ಟ್ 3 from both sides. ಸೊ ಇದೇನಾಗುತ್ತಿದ್ದು? ಸೊ 3 ಎಲಿಮಿನೇಟ್ ಮಾಡ್ತು ಅಂತ ಹೇಳಿದ್ರೆ x+2x 4x ಆ ಕಡೆ ಲೆಸ್ ದೆನ್ ಆರ್ ಈಕ್ವಲ್ ಟು 88. ಸರಿನಾ? ಹಾಂ. ಸೊ ಇದ್ರ ಮುಂದಿನ ಭಾಗ ಏನು? ಡಿವೈಡಿಂಗ್ 4 ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತಿದ್ದೋ ಎಕ್ಸ್ ಶುಡ್ ಬಿ ಲೆಸ್ ದೆನ್ ಈಕ್ವಲ್ ಟು 22. ಸರಿನಾ? ಮತ್ತು ಮುಂದಿನ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಇದು ಯಾವುದೋ ಇದು 2x is greater than or equal to 5 plus x plus 3. So consider 2x is greater than or equal to x plus 8 basically ಅಲ್ವಾ? x plus 8. ಹಾಂ, ಇಲ್ಲೇನು ಎಲಿಮಿನೇಟ್ ಮಾಡಬೇಕು ನಾವು? ಎಕ್ಸ್ನ ಎಲಿಮಿನೇಟ್ ಮಾಡಬೇಕು. ವಿ ಗೋಣ ಸಬ್ಟ್ರಾಕ್ಟ್ x from both sides. So x should be greater than equal to 8 ಆಗುತ್ತಿದ್ದು. ಸರಿನಾ? ಇವಾಗ ಇದೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು, ಸೊ ದಿಸ್ ಇಸ್ 1 ಆ್ಯಂಡ್ ಸೇ ದಿಸ್ ಇಸ್ 2. ನಮ್ಮ ಕೊನೆಯ ಉತ್ತರ ಏನು? ಫ್ರಮ್ 1 and 2 ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಏನು?
ಅಂತ ಹೇಳಿದ್ರೆ ದ ಲೆಂತ್ ಶುಡ್ ಬಿ ಬಿಟ್ವೀನ್ ದಮ್, ಅಷ್ಟೇನೇನಿಲ್ಲ. ದ ಲೆಂತ್ ಆಫ್ ದ ಅಲ್ವಾ, ಎಕ್ಸ್ ಅಂತ ಹೇಳಿದ್ರೆ ದ ಲೆಂತ್ ಆಫ್ ದ ಶಾರ್ಟೆಸ್ಟ್ ಬೋರ್ಡ್ ಹಾಂ should be greater than equal to 8 but less than equal to 22 centimeter. ಸೊ ಅದೇ ನಮ್ಮ ಉತ್ತರ.